ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಟ್ಟಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇವತ್ತೇನು ಸರ್ ಹೊಸ ಗಿಡಪಲ್ಲಿ ಬಂದಿದ್ದಾರೆ. ನೆನ್ನೆ ನೋಡಿದ್ರೆ ಒಳ್ಳೆ ದೇವದಾಸ್ ಥರ ಗಿಡ ಬಿಡ್ಕೊಂಡು ಎಲ್ಲ ಬಿಟ್ಕೊಂಡಿದ್ರು. ಇವತ್ತು ನೋಡಿದ್ರೆ ಹಿಂಗೆ ಬಂದಿದ್ದಾರೆ. ಎಸ್, ನಾನೇ ನಿಮ್ಮ ರಾಹುಲ್ ಪಟ್ಟಿ ಸರ್. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಡಿಸ್ಕಸಿಂಗ್ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು. ನೆಕ್ಸ್ಟ್ ಅಂದರೆ ರಿಯಾಕ್ಷನ್ಸು. ಸೊ ರಿಯಾಕ್ಷನ್ಸ್ ಆ್ಯಸಿಡ್ ಮೆಟಲ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ಕಾರ್ಬೋನೇಟ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂದರೆ ಏನು, ಇದೆಲ್ಲ. ಬಟ್ ಇದಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋಲಿ ಫಸ್ಟ್ ವಿಡಿಯೋ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಏನು ಮಾಡಿದೆ ಅದರಲ್ಲಿ ಹೇಳಿದ್ದೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದರೆ ಏನಪ್ಪ, ವಾಟ್ ಈಸ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ಆ್ಯಂಡ್ ಅಗೇನ್ ಇದೇನು ನೋಡ್ತಿದ್ದೀರಾ, ದಿಸ್ ಈಸ್ ಡೆವಲಪ್ಡ್ ಬೈ ಮೀ. ಸೊ ನಾನೇ ಕೋಡಿಂಗ್ ಮಾಡಿ ಡೆವಲಪ್ ಮಾಡಿರೋದು, ಇಂಟ್ರಾಕ್ಟಿವು. ಸೊ ದಿಸ್ ಇಸ್ ನಾಟ್ ಸಮ್ ಪ್ರೆಸೆಂಟೇಷನ್ನು, ಇನ್ನೊಂದು ಎಲ್ಲೋ ವೆಬ್ಸೈಟು ಏನೋ ಯಾರೋ ಮಾಡಿಕೊಟ್ಟಿರೋದು ಅಂತಲ್ಲ. ಅದಕ್ಕೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಅಟ್ಲೀಸ್ಟ್ ಕಮೆಂಟ್ ಮಾಡಿರಿ ಹೆಂಗಿದೆ. ಸೊ ದಟ್ ಓಕೆ, ಇಷ್ಟ ಆಗಿತ್ತು ಅಂದರೆ ಚೆನ್ನಾಗಿದೆ, ಇಲ್ಲ ಅಂದರೂ ಇಲ್ಲ, ಎನಿಥಿಂಗ್ ಹಾಕ್ರಿ. ಸೊ ದಟ್ ಅಟ್ಲೀಸ್ಟ್ ನೋಡಿದಾಗ ಓಕೆ ಪೀಪಲ್ ಆರ್ ರೆಸ್ಪಾಂಡಿಂಗ್, ಅಥವಾ ಏನಿದೆ ನನಗೂ ಗೊತ್ತಾಗುತ್ತೆ. ಓಕೆ, ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊತೀನಿ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಲಾಸ್ದು ಒಂದು ಹೇಳಿದರು ಸರ್, ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇದೆ, ನಾನು ಮಾಡ್ಬೇಕಾದ್ರೆ ಅನ್ನಿಸ್ತು. ಬಟ್ ಅಲ್ಲಿ ಕಮೆಂಟು ಹಾಕಿದ್ರು ನೆಕ್ಸ್ಟ್ ಕ್ಲಾಸಿಂದ ಕಂಪ್ಲೀಟ್ ಬ್ಲ್ಯಾಕ್ ಮಾಡಿಕೊಂಡೆ. ಸೊ ಅದಕ್ಕೆ ಹೇಳ್ರಿ. ಸೊ ಅಟ್ಲೀಸ್ಟ್ ನೋಡಿದಾಗ ನನಗಾದ್ರೂ ಒಂದು ಸ್ವಲ್ಪ ಆದರೂ ಖುಷಿ ಆಗುತ್ತೆ. ಫೈನ್. ಸೊ ಇದೆಲ್ಲ ನೋಡಿದ್ರಿ. ಸೊ ನ್ಯಾಚುರಲ್ ಇಂಡಿಕೇಟರ್ಸ್ ಏನು, ಟರ್ಮರಿಕ್ಕು ಆ್ಯಸಿಡಲ್ಲಿ ಏನು ಹಾಕಿದ್ರೆ ಏನಾಗುತ್ತೆ, ಬೇಸಲ್ಲಿ ಹಾಕಿದ್ರೆ ಏನಾಗುತ್ತೆ. ಸಿಮಿಲರ್ಲಿ ಸೊಲ್ಯೂಷನ್ಸು, ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಬ್ಲೂ ಲಿಟ್ಮಸಲ್ಲಿ ಹಾಕಿದ್ರೆ ರೆಡ್ ಆಗುತ್ತೆ. ಸೊ ರೆಡ್ ಲಿಟ್ಮಸಲ್ಲಿ ರೆಡ್ ಇರುತ್ತೆ, ಫಿನಾಲ್ ಆಫ್ ಸೆಲಿನ್ ಕಲರ್ಲೆಸ್ ಆಗುತ್ತೆ. ಸೊ ಇದೆಲ್ಲ ನೋಡಿದ್ರಿ. ನೆಕ್ಸ್ಟು ಆಲ್ ಫ್ಯಾಕ್ಟ್ರಿ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಸ್ಮೆಲ್. ಸೊ ಸ್ಮೆಲ್, ಈಗ ನಾವು ಆ್ಯಸಿಡು ಬೇಸು, ಬೇಸ್ಡ್ ಆನ್ ದ ಸ್ಮೆಲ್ ವಿ ಕ್ಯಾನ್ ಸೇ ವೆದರ್ ಇಟ್ಸ್ ಅನ್ ಆ್ಯಸಿಡ್ ಆರ್ ಎ ಬೇಸ್. ಸೊ ಹೆಂಗೆ ಆ್ಯಕ್ಟಿವಿಟಿ ಇದೆ. ಸೊ ಸಿಂಪಲಾಗಿ ನಿಮಗೆ ಕೇಳೋದು ಅಂದರೆ ವಾಟ್ ಈಸ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದರೆ ಏನು? ಸೊ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದರೆ ಸಬ್ಸ್ಟೆನ್ಸ್ ಹೂಸ್ ಆರ್ಡರ್ ಚೇಂಜಸ್, ಆರ್ಡರ್ ಅಂದರೆ ಸ್ಮೆಲ್, ಚೇಂಜಸ್ ಇನ್ ಆ್ಯಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸ್, ನಾಟ್ ಆ್ಯಂಡ್. ಸೊ ಆ್ಯಂಡ್ ಆರ್ಗೂ ದೆರ್ ಇಸ್ ಲಾಡ್ ಆಫ್ ಡಿಫ್ರೆನ್ಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸಲ್ಲಿ ಏನಾಗುತ್ತೆ ಅದರದ್ದು ಸ್ಮೆಲ್ಲು ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ಡಿಫ್ರೆಂಟ್ ವಾಲಟೈಲ್ ಸಬ್ಸ್ಟೆನ್ಸ್, ಓಕೆ ಇದೆಲ್ಲ ಫೈನ್. ಮೇನ್ ಇಷ್ಟು, ದ ಸಬ್ಸ್ಟೆನ್ಸ್ ವಾಸ್ ಆರ್ಡರ್ ಚೇಂಜಸ್ ಇನ್ ಅಸಿಡಿಕ್ ಆರ್ ಬೇಸಿಕ್ ಸೊಲ್ಯೂಷನ್. ಡನ್. ಎಕ್ಸಾಂಪಲ್ಸು ನಿಮಗಿರೋದು ಆನಿಯನ್ನು, ವೆನಿಲಾ, ಕ್ಲೋವ್ ಆಯಿಲ್. ಸೊ ಆನಿಯನ್ ಏನಾಗುತ್ತೆ, ಸೊ ಆನಿಯನ್ ಲೂಸಸ್ ಇಟ್ಸ್ ಸ್ಮೆಲ್ ಇನ್ ಬೇಸಿಕ್ ಸೊಲ್ಯೂಷನ್. ಸೊ ಬೇಸಿಕ್ ಸೊಲ್ಯೂಷನಲ್ಲಿ ಆನಿಯನ್ ವಾಸನೆ ನೋಡಿರ್ತೀರ, ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಅಷ್ಟು ಕೆಟ್ಟದಾಗಿರುತ್ತೆ. ಅಂದರೆ ಎಸ್ಪೆಷಲಿ ತಿಂದಾದ್ಮೇಲೆ ಸ್ಮೆಲ್ ಬರ್ತಿರುತ್ತೆ. ಆದರೆ ಬೇಸಿಕ್ ಸೊಲ್ಯೂಷನಲ್ಲಿ ಏನಾಗುತ್ತೆ ಅದ್ರದ್ದು ಸ್ಮೆಲ್ಲೇ ಹೋಗುತ್ತೆ. ಸೊ ಅದಕ್ಕೆ ನೀವು ಕೇಳಿರ್ಬೋದು. ಸೊ ನೀವೇನಾದರೂ ಒಂದೊಂದ್ಸಲಿ ಆನಿಯನ್, ಈರುಳ್ಳಿ, ಸೌತ್ ಕಡೆ ಈರುಳ್ಳಿ ಅಂತಾರೆ, ನಾರ್ತ್ ಕಡೆ ಉಳ್ಳಾಗಡ್ಡಿ ಅಂತಾರೆ. ಸೊ ಉಳ್ಳಾಗಡ್ಡಿ ತಿಂದ್ರಿ ಅಂದರೆ ಬಾಯಿ ಬ್ರಷ್ ಮಾಡಿರಿ. ಬ್ರಷ್ ಮಾಡಿದಾಗ ಏನಾಗುತ್ತೆ ಅದನ್ನೇ ಇಲ್ಲಿ ಇಂಟ್ರೊಡಕ್ಷನ್. ಸೊ ಇದೆಲ್ಲ ನೋಡ್ತೀವಿ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೇನೆ. ಸೊ ಎಲ್ಲ ಅದರಲ್ಲಿ ಆ್ಯಸಿಡ್ ಏನಿರುತ್ತೆ, ಬೇಸಿ, ಹೌ ವಿ ಆರ್ ಯೂಸಿಂಗ್ ಇಟ್ ಇನ್ ಡೇ ಟು ಡೇ ಲೈಫು, ಸಾಲ್ಟ್ಸ್ ಎಲ್ಲಿ. ಸೊ ಇದೆಲ್ಲ ಬರುತ್ತೆ ಯಾವಾಗ, ನೆಕ್ಸ್ಟ್ ವೀಡಿಯೋಲಿ. ಸೊ ಈಗ ಇಂಡಿಕೇಟರ್ಸಲ್ಲಿ ಉಳ್ಳಾಗಡ್ಡಿ ತಿಂದಾದಮೇಲೆ ಬ್ರಷ್ ಮಾಡಬೇಕು. ಸೊ ಯಾಕೆ ಬ್ರಷ್ ಮಾಡಬೇಕು? ಟೂತ್ ಪೇಸ್ಟ್ ಏನಿದೆ ಇಟ್ಸ್ ಎ ಬೇಸ್. ಸೊ ಟೂತ್ ಪೇಸ್ಟ್ ಬೇಸ್ ಆಗಿದೆ. ಸೊ ಬೇಸ್ ಏನು ಮಾಡುತ್ತೆ, ಆ ಸ್ಮೆಲ್ನ ತೆಗೆದು ಹಾಕತ್ತೆ, ಆನಿಯನ್ ಸ್ಮೆಲ್ನ ತೆಗೆದು ಹಾಕತ್ತೆ. ಗೊತ್ತಾಯ್ತಲ್ಲ ಯಾಕೆ ಜಸ್ಟ್ ಆನಿಯನ್ ತಿಂದಾದ್ಮೇಲೆ ಬ್ರಷ್ ಮಾಡಬೇಕು. ಇಲ್ಲ ಆನಿಯನ್ ತಿಂದಾದ್ಮೇಲೆ ನೀವು ಬ್ರಷ್ ಮಾಡ್ದಿರಾ ಹಾಗೆ ಹೋಗಿ ಮಾತಾಡಿದ್ರಿ ಅಂದರೆ ಆ ಸ್ಮೆಲ್ ಬರುತ್ತೆ, ವಿಚ್ ಇಸ್ ನಾಟ್ ಗುಡ್. ಓಕೆ. ಸೊ ಸಿಮಿಲರ್ಲಿ ವೆನಿಲಾ. ಸೊ ವೆನಿಲಾ ಅದೇ ಆ್ಯಸಿಡಲ್ಲಿ ಏನಾಗುತ್ತೆ, ಆನಿಯನ್ ಸ್ಮೆಲ್ ಹೆಂಗಿದೆಯೋ ಹಾಗೆ ಇರುತ್ತೆ. ಸೊ ಆ್ಯಸಿಡಲ್ಲಿ ದ ಸ್ಮೆಲ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್. ನಿಮಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಆನಿಯನ್ ಉಳ್ಳಾಗಡ್ಡಿ ಕಟ್ ಮಾಡಾದ್ಮೇಲೆ ಅದ್ರ ಮೇಲೆ ನಿಂಬೆಹಣ್ಣು ಹಿಂಡ್ಕೊತೀರ. ಸೊ ನಿಂಬೆಹಣ್ಣು ಹಿಂಡಿದ್ರೂ ಅದ್ರ ವಾಸನೆ ನೋಡಿರಿ ಹೆಂಗಿದೆಯೋ ಆನಿಯನ್ ಸ್ಮೆಲ್ ಹಂಗೆ ಇರುತ್ತೆ, ಬಿಕಾಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್. ಲೆಮನಲ್ಲಿ ಆ್ಯಸಿಡ್ ಇರುತ್ತೆ, ಸೊ ಇಟ್ಸ್ ಅನ್ ಆ್ಯಸಿಡ್. ಸೊ ಅದಕ್ಕೆ ಚೆಕ್ ಮಾಡಿರಿ. ವಾಟ್ ಎವರ್ ವಿ ಹ್ಯಾವ್ ಮೋಸ್ಟ್ ಆಫ್ ಇಟ್ ಈಸ್ ಇದರ್ ಅಸಿಡಿಕ್ ಆರ್ ಬೇಸಿಕ್. ಸೊ ತುಂಬ ನ್ಯೂಟ್ರಲ್ ಕಮ್ಮಿ, ಬಟ್ ದೇರ್ ಆರ್ ಸಬ್ಸ್ಟೆನ್ಸಸ್ ಅಸಿಡಿಕ್ಕು ಇರುತ್ತೆ, ಬೇಸಿಕ್ಕು ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಇರುತ್ತೆ.
ಸೊ ದಟ್ ಈಸ್ ವೈ ವಿ ಆರ್ ಸ್ಟಡಿಂಗ್ ದಿಸ್. ಸೊ ವೆನಿಲಾ ಸೇಮ್ ಬೇಸಿಕಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಕಂಪ್ಲೀಟ್ ಅಂತಲ್ಲ, ಟು ಸಮ್ ಎಕ್ಸ್ಟೆಂಟ್ ಇಟ್ ಲೂಸಸ್ ಇಟ್ಸ್ ಸ್ಮೆಲ್. ವೆನಿಲಾ ಸ್ಮೆಲ್ ಏನಿದೆ ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಕುಕ್ಕಿಂಗು, ಎಸ್ಪೆಷಲಿ ಫಾರ್ ಇಟ್ಸ್ ಸ್ಮೆಲ್. ಆರ್ಡರ್ಗೆ ಹಾಕ್ತೀವಿ. ಸೊ ಬೇಸಿಕ್ ಆಗಿದ ತಕ್ಷಣ ಏನಾಗುತ್ತೆ, ಅದ್ರ ಸ್ಮೆಲ್ಲೇ ಹೋಗುತ್ತೆ. ಅಸಿಡಿಕಲ್ಲಿ ಹೆಂಗಿದೆಯೋ ಹಾಗೆ ಇರುತ್ತೆ ವೆನಿಲಾ ಸ್ಮೆಲ್. ಕ್ಲೋವ್ ಆಯಿಲ್ ಸೇಮ್, ಬೇಸಿಕಲ್ಲಿ ಸ್ಮೆಲ್ ಹೋಗುತ್ತೆ, ಅಸಿಡಿಕಲ್ಲಿ ಕೈಸಾ ಹೇ ವೈಸಾ रहेगा. ಓಕೆ, ಸೊ ಅದರದ್ದೇ ಇಲ್ಲಿ ಆ್ಯಕ್ಟಿವಿಟಿ ಮಾಡ್ತಾರೆ. ಆನಿಯನಲ್ಲಿ ಹೆಂಗೆ ಬರುತ್ತೆ, ಬೇಸಿಕಲ್ಲಿ ಹೆಂಗೆ ಬರುತ್ತೆ, ಸೊ ಪ್ರತಿಯೊಂದೂ ನಾನು ಈಗಾಗಲೇ ಹೇಳಿದೆ. ಫೈನ್, ಮುಗಿತಲ್ಲ ಆಲ್ಫ್ಯಾಕ್ಟ್ ಇಂಡಿಕೇಟರ್. ಸೊ ಈಗ ಪ್ರಾಪರ್ಟೀಸು ನೋಡಿದ್ವಿ, ಆ್ಯಸಿಡ್ದೇನು ಬೇಸ್ದೇನು ಎಕ್ಸಾಂಪಲ್ಸು ನೋಡಿದ್ವಿ. ಇದಕ್ಕಾಗೇನು ಲಾಸ್ಟ್ ಬರ್ತೇನೆ, ಯಾಕಂದರೆ ಇದೆಲ್ಲ ಏನು ಹೇಳಿದ್ದೀನಿ ಅದರದ್ದೇ ಪ್ರಾಪರ್ಟೀಸ್ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಕಂಟಿನ್ಯೂಯೇಷನ್, ಹಿಂದಿಂದು ಕಂಟಿನ್ಯೂಯೇಷನ್, ಮುಂದೆ ಕಂಟಿನ್ಯೂಯೇಷನ್ ಬೇಕಲ್ಲ. ಸೊ ಹಿಂದಿಂದ ಹೇಳಿದ್ದೆ ಅಲ್ಲೇ ಬಿಟ್ರಿ ಅಂದರೆ ನೀವು ಅಲ್ಲೇ ಬಿಟ್ಬಿಡ್ತೀರಾ, ತಲೆಯಿಂದ ಹಾಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಕಂಟಿನ್ಯೂಯೇಷನ್. ಪಾಲಿನಾಮಿಯಲ್ಸು ಒಂದು ಚಾಪ್ಟರ್ ಮಾಡ್ತಿದ್ದೀನಿ. ಸೊ ಪಾಲಿನಾಮಿಯಲ್ಸು ಯಾಕೆ ಅಂದರೆ ಹಿಂಗೆ ನಮ್ಮ ಸ್ಟೂಡೆಂಟ್ ಜೊತೆ ಈಗ ಯಾರು 10th ಇದ್ದಾರೆ ಫಸ್ಟಿಂದ ಗೊತ್ತು. ಸೊ ಅವನ ಜೊತೆ ಹಿಂಗೆ ಮಾತಾಡಬೇಕಾದ್ರೆ ಪಾಲಿನಾಮಿಯಲ್ದು ಸಮ್ ಆಫ್ ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ದು ಸಮ್ದು ಫಾರ್ಮುಲಾ ಏನು, ಸಮ್ಮು ಪ್ರಾಡಕ್ಟ್ ಬರುತ್ತಲ್ಲ, ಸಮ್ದೇನು ಅವನು ಹೇಳಿದ ಕೇಳಿ ನನಗೆ ಒಂದು ಮೂಮೆಂಟ್ ಕನ್ಫ್ಯೂಸ್ ಆಗೋಯ್ತು, ಹೌದಾ ಅಂತ. ಸೊ ಅದಕ್ಕೆ ಅಂದ್ಕೊಂಡೆ ಇಲ್ಲ, ಪಾಲಿನಾಮಿಯಲ್ಸು ಬೇಕು, ಸ್ಟಾರ್ಟ್ ಮಾಡಬೇಕು, ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಹಿಂದಿಂದ ಏನಿದೆ ಮಿಸ್ ಮಾಡಿಬಿಡ್ರಿ. ನೀವು ಮುಂದೆ ಓದ್ತಿರ್ಬೇಕಾದ್ರೂ ಜಸ್ಟ್ ಕಣ್ಣು ಹಾಡಿಸ್ರಿ, ಸೊ ದಟ್ ಹಿಂದೆ ಏನೇನು ದೋಸ್ ಆರ್ ಆಲ್ ಬೇಸಿಕ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಆ್ಯಸಿಡ್ ಏನು ಮಾಡುತ್ತೆ, ವೆನ್ ಯು ಆ್ಯಡ್ ಇನ್ ದ ಸೊಲ್ಯೂಷನ್, ಎಕ್ವೆ ಸೊಲ್ಯೂಷನಲ್ಲಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, H+ ಕೊಡುತ್ತೆ. ಸೊ ಆ್ಯಸಿಡ್ಡು H+ ಕೊಡುತ್ತೆ, ಸೋರ್ ಟೇಸ್ಟ್ ಇರುತ್ತೆ. ಬೇಸ್ ಏನು ಮಾಡುತ್ತೆ, OH- ಇರುತ್ತೆ, ಇಟ್ ಈಸ್ ಸ್ಲಿಪ್ಪರಿ, ಅದಕ್ಕೆ ಸೋಪ್ಸಲ್ಲಿ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಎರಡೂ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಆಗಿ ನಿಮಗೆ ಸಾಲ್ಟ್ ಅಂದರೆ ವಾಟರ್, ಇಲ್ಲಿ ವಾಟರು, ಸೊ ಸಾಲ್ಟ್ ಪ್ಲಸ್ ವಾಟರ್ ಎರಡೂ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಲ್ಲಿದೆ, ಓದ್ತೀವಿ ಅಲ್ಲಿಗೆ ಬಂದಾಗ. ಓಕೆ, ಸೊ ಆ್ಯಸಿಡ್, ಹೌ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಸೊ ಮೆಟಲ್ ಜೊತೆ ಆ್ಯಸಿಡ್ ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡೋಣ. ಸೊ ಒಂದು ಟೆಸ್ಟ್ ಟ್ಯೂಬ್ ತೊಗೊತೀರಾ. ಸೊ ಟೆಸ್ಟ್ ಟ್ಯೂಬಲ್ಲಿ ಮೆಟಲ್ಸ್ ಹಾಕ್ತೀರಾ, ಮೆಟಲ್ಸ್ ಜೊತೆ ಆ್ಯಸಿಡ್ನ ಮಿಕ್ಸ್ ಮಾಡ್ತೀರಾ. ಸೊ ಈ ಆ್ಯಸಿಡ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಈ ಹೈಡ್ರೋಜನ್ ಗ್ಯಾಸ್ ಏನು ಹೊರಗೆ ಬರುತ್ತೆ, ಸೊ ಇಲ್ಲಿ ಈ ಟೆಸ್ಟ್ ಟ್ಯೂಬಿಂದ ಹಿಂಗೆ ಹೊರಗೆ ಬಂದು ಇಲ್ಲಿ ಕ್ಯಾಂಡಲ್ ಇರುತ್ತೆ. ಸೊ ಕ್ಯಾಂಡಲ್ ಏನಾಗುತ್ತೆ, ಫ್ಲೇಮು ಪಪ್ ಪಪ್ ಅಂತ ಆ ಸೌಂಡ್ ಮಾಡ್ಕೊಂಡು ಅದು ಆಫ್ ಆಗುತ್ತೆ, ವಿಚ್ ಇಂಡಿಕೇಟ್ಸ್ ದಟ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್. ಓಕೆ, ಸೊ ಆ್ಯಕ್ಟಿವಿಟಿ ಇದೆ ನೋಡ್ರಿ. ಸೊ ಆ್ಯಡ್ ಫ್ಯೂ ಪೀಸಸ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್. ಆ್ಯಂಡ್ ಅಗೇನ್ ಮೆಟಲ್ಸ್ ಅಂದಾಗ ಇಟ್ಸ್ ನಾಟ್ ಆಲ್ ದ ಮೆಟಲ್ಸ್ ದಟ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಎಲ್ಲ ಮೆಟಲ್ಲು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡುತ್ತೆ ಅಂತ ಇಲ್ಲ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಓದ್ತೀವಿ. ಸೊ ವಿಲ್ ಸ್ಟಡಿ ಯಾವ್ಯಾವ ಮೆಟಲ್ಸು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಆ್ಯಂಡ್ ದೇರ್ ಆರ್ ಸಮ್ ಮೆಟಲ್ಸ್, ಈಗ ಆ್ಯಸಿಡ್ ಅಂದಾಗ ಏನು ತೊಗೊಂಡು ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡಿದ್ದೀವಿ, ನೈಟ್ರಿಕ್ ಆ್ಯಸಿಡ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಓದ್ತೀವಿ, ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಜಸ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ತಿರೋದು. ನೈಟ್ರಿಕ್ ಆ್ಯಸಿಡ್ ಜಿಂಕ್ ಗ್ರ್ಯಾನ್ಯೂಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಲ್ಲ, ಬಿಕಾಸ್ ನೈಟ್ರಿಕ್ ಆ್ಯಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ಆಕ್ಸಿಜನ್ನ ಕೊಡುತ್ತೆ. ಸೊ ಹೈಡ್ರೋಜನ್ ಏನು ಬಂದಿದೆ ಅದಕ್ಕೆ ಆಕ್ಸಿಜನ್ನ ಕೊಟ್ಟು, ಬೇಡ ಅಂದರೂ ತಗೊಳಪ್ಪ ಅಂತ ಕೊಟ್ಟು ಹೈಡ್ರೋಜನ್ ಏನಾಗುತ್ತೆ, ವಾಟರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಸೊ ನೈಟ್ರಿಕ್ ಆ್ಯಸಿಡ್ ಜೊತೆ ದೇರ್ ಆರ್ ಟೂ ವಿಚ್ ಇಸ್ ದೇರ್ ಫಾರ್ ಯು, ಒಂದು ಮ್ಯಾಗ್ನೀಷಿಯಮು, ಇನ್ನೊಂದು ಮ್ಯಾಂಗನೀಸ್. ಸೊ ಮೆಗ್ನೀಷಿಯಮ್ ಮ್ಯಾಂಗನೀಸ್ ದೇ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್. ಇಟ್ಸ್ ನಾಟ್ ಎವ್ರಿ ಮೆಟಲ್. ಸೊ ಅದಕ್ಕೆ ಡೋಂಟ್ ಬಿಕಮ್ ಸೈಂಟಿಸ್ಟ್. ಎಕ್ಸಾಮಲ್ಲಿ ಸೈಂಟಿಸ್ಟ್ ಆಗಿ ಹೋಗಬೇಡ್ರಿ. ಒಂದು ಸೆಕೆಂಡ್, ಇಲ್ಲಿ ಸ್ಕ್ರೀನ್ ಮೇಲೆ ಏನೋ ಇದೆ, ಐ ವಿಲ್ ಜಸ್ಟ್ ಮೇಕ್ ಇಟ್ ರಿಮೈಂಡ್ ಮಿ ಲೇಟರ್. ಫೈನ್. ಸೊ ಎಕ್ಸಾಮಲ್ಲಿ ಸೈಂಟಿಸ್ಟ್ ಆಗೋಕ್ಕೆ ಹೋಗಬೇಡ್ರಿ. ಸೊ ಏನೋ ಒಂದಿದೆ, ನಾನು ಯಾವುದೋ ಆ್ಯಸಿಡ್ ತೊಗೊತೀನಿ, ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಫೈನ್ ನಾನು ನೈಟ್ರಿಕ್ ಆ್ಯಸಿಡ್ ಜಿಂಕ್ ತೊಗೊತೀನಿ, ಮಾಡೋಕ್ಕೆ ಹೋಗಬೇಡ್ರಿ. ಏನಿದೆ ಅದನ್ನೇ ತೊಗೊಳ್ರಿ, ಬಿಕಾಸ್ ಇಟ್ಸ್ ನಾಟ್ ಆಲ್ ದ ರಿಯಾಕ್ಷನ್ಸ್ ದಟ್ ಗಿವ್ಸ್ ದ ಸೇಮ್. ಯು ಆರ್ ನಾಟ್ ಸೈಂಟಿಸ್ಟ್.
ಸೈಂಟಿಸ್ಟ್ ಆಗ್ರಿ, ಟ್ರೈ ಡೂಯಿಂಗ್, ಇಫ್ ಇಟ್ ವರ್ಕ್ಸ್ ಔಟ್ ಗುಡ್. ಸೊ ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಎಸ್ಪೆಷಲಿ ಆ್ಯಸಿಡ್ ಬೇಸ್ ಅಂತ ಬಂದಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಷಿಯಸ್. ಆ್ಯಂಡ್ ಲ್ಯಾಬ್ಸ್ ಇತ್ತು ಅಂದರೆ ಜಸ್ಟ್ ಆ್ಯಸ್ ಬಿಫೋರ್ ವಾಟ್ ಎವರ್ ಯು ಡು. ಸೊ ಅಲ್ಲಿ ಟೀಚರ್ಸ್ ಏನಿರ್ತಾರೆ ಕೇಳಿ ದೆನ್ ಡೂ ಇಟ್, ಆರ್ ಆಸ್ಕ್ ದೆಮ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಫ್ ಐ ಡೂ ದಿಸ್. ಏನೇನೋ ಮಾಡಿದ್ರೆ ಅಂದರೆ ಇಡೀ ಲ್ಯಾಬೇ ಡಮ್ ಅನ್ನತ್ತೆ. ಅದಕ್ಕೆ ಬಿ ವೆರಿ 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 ಕೇರ್ಫುಲ್. ಓಕೆ, ಸೊ ಆ್ಯಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆಯಿತು. ಸೊ ಆ್ಯಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸಾಲ್ಟ್ ಫಾರ್ಮೇಷನ್. ಸೊ ಇಲ್ಲೆಲ್ಲಿ ಸಾಲ್ಟು ಫಾರ್ಮೇಷನ್ ಆಗುತ್ತೆ ಹೇಳ್ತೇನೆ. ಅದ್ರ ಜೊತೆ ಹೈಡ್ರೋಜನ್ ಗ್ಯಾಸ್ ಏನಾಯಿತು, ರಿಲೀಸ್ ಆಯಿತು. ಈಗ ಜಿಂಕ್ ಜೊತೆ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಯಿತು. ಸೊ ಓಕೆ, ಇಲ್ಲೇ ಇದೆ. ಸೊ ನನಗೇನು ಬರ್ತಿದೆ, ಜಿಂಕ್. ಸೊ ಜಿಂಕ್ ಜೊತೆ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಯಿತು. ಸೊ ರಿಯಾಕ್ಟ್ ಆದರೆ ಏನು ಬರುತ್ತೆ, ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4. ಹೈಡ್ರೋಜನ್ ಒಂದು ರಿಲೀಸ್ ಆಗ್ತಿದೆ. ಸೊ ಈ ಹೈಡ್ರೋಜನ್ ಏನಿದೆ ಅದನ್ನು ತೆಗಿರಿ. ಸೊ ಹೈಡ್ರೋಜನ್ ಏನಿದೆ, ಯಾವ ಕಲರ್ ತೊಗೊಳೋಣ, ಬ್ಲೂ ಇದೆ, ರೆಡ್ ತೊಗೊಳೋಣ. ಸೊ ಈ ಹೈಡ್ರೋಜನ್ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಸೊ ಹೈಡ್ರೋಜನ್ ಸಪ್ರೇಟ್ ಆಯಿತು. ಹೈಡ್ರೋಜನ್ ಸಪ್ರೇಟ್ ಆಗಿದ್ರೆ ನಿಮ್ಗೇನು ಬಂತು, ಸಲ್ಫೇಟ್ ಅಯಾನ್ ಉಳಿತು. ಈ ಸಲ್ಫೇಟ್ ಅಯಾನ್ ಏನಾಗುತ್ತೆ, ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೆ, ಜಿಂಕ್ ಸಲ್ಫೇಟ್. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಥರ ಕಾಣಿಸ್ತಿದೆಯೇ? ಹೌದು. ನೀವು ರಿಯಾಕ್ಟಿವಿಟಿ ಸೀರೀಸಲ್ಲಿ ನೋಡಿದ್ರೆ ಹೈಡ್ರೋಜನ್ಗಿಂತ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಸೊ ನಿಮಗೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಎಲ್ಲ ನಾನ್ ಮೆಟಲ್ಸ್ನು ತೊಗೊಳಲ್ಲ. ಸೊ ನಿಮಗೆ ಕೊಟ್ಟಿರೋ ನಾನ್ ಮೆಟಲ್ಸ್ ಅಂದರೆ ಒಂದು ಕಾರ್ಬನ್ನು, ಇನ್ನೊಂದು ಹೈಡ್ರೋಜನ್ನು. ಬಿಕಾಸ್ ಕಾರ್ಬನ್ನು ಜಾಸ್ತಿ ಜೊತೆ ರಿಯಾಕ್ಷನ್ಸಲ್ಲಿ ಬರುತ್ತೆ ಮುಂದೆನೂ. ಕಾರ್ಬನ್ಸ್ ಕಾಂಪೌಂಡ್ಸಲ್ಲೂ ಕಾರ್ಬನ್ ಈಸ್ ಯೂಸ್ಡ್ ಆ್ಯಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಅಲ್ಲ, ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲಿ ಕಾರ್ಬನ್ ಈಸ್ ಯೂಸ್ಡ್ ಆ್ಯಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಅಥವಾ ಕಾರ್ಬನ್ ಈಸ್ ಯೂಸ್ಡ್ ಆ್ಯಸ್ ಅಂದರೆ ನಿಮಗೆ ರಿಡ್ಯೂಸ್ ಮಾಡೋದಕ್ಕೆ ಓದ್ತೀರಾ, ಮುಂದೆ ಬಂದಾಗ ನೋಡೋಣ. ಬಟ್ ರಿಯಾಕ್ಟಿವಿಟಿ ಸೀರೀಸ್ ಸೇಮ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆದರೆ ಇಲ್ಲಿ ಮೆಟಲ್ನ ಡಿಸ್ಪ್ಲೇಸ್ ಮಾಡ್ತಿಲ್ಲ, ಹೈಡ್ರೋಜನ್. ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಜಾಗದಲ್ಲಿ ಏನು ಬರ್ತಿದೆ, ಜಿಂಕ್ ಬರ್ತಿದೆ. ಹೈಡ್ರೋಜನ್ ತಾನು ಹೊರಗೆ ಹೋಗ್ತಿದೆ, ಇಲ್ಲಿ ಹೊರಗೆ ಹೋಯ್ತಲ್ಲ, ಸೊ ಹಂಗೆ ಹೊರಗೆ ಹೋಗ್ತಿದೆ. ಸಾಲ್ಟ್, ದಿಸ್ ಈಸ್ ಸಾಲ್ಟ್. ಇದು ಸಾಲ್ಟ್, ಜಿಂಕ್ ಸಲ್ಫೇಟ್, ಸಾಲ್ಟ್. ನೀವು ಯಾವುದೇ ಸಲ್ಫೇಟ್ ತೊಗೊಂಡ್ರೆ, ಈಗ ಕಾಪರ್ ಸಲ್ಫೇಟ್, ಸಾಲ್ಟ್ ಆಯ್ತಲ್ಲ. ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆನು ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl, ಜಿಂಕ್ ರಿಯಾಕ್ಟ್ ಆಗ್ತಿದೆ, ಜಿಂಕ್ ಕ್ಲೋರೈಡ್. ಸೊ ಸೇಮ್ ಹೈಡ್ರೋಜನ್ ಏನಿದೆ ಹೊರಗೋಯ್ತು. ಹೈಡ್ರೋಜನ್ ಬಿಡ್ರಿ, ಏನು ಉಳಿತು, ಕ್ಲೋರಿನ್. ಕ್ಲೋರಿನ್ ಜೊತೆ ಜಿಂಕ್ ರಿಯಾಕ್ಟ್ ಆಗ್ತಿದೆ, ಜಿಂಕ್ ಕ್ಲೋರೈಡ್. ಹೈಡ್ರೋಜನ್ ಹೊರಗೋಯ್ತು. ಆದರೆ ಬರಿಬೇಕಾದ್ರೆ ZnCl2, ಬಿಕಾಸ್ ಜಿಂಕ್ದು ಆಕ್ಸಿಡೇಷನ್ ಸ್ಟೇಟ್ +2, ಸಲ್ಫೇಟದು -2, SO4 2-. ಸೊ ಎರಡು ರಿಯಾಕ್ಟ್ ಆಗುತ್ತೆ, ZnSO4 ಬರುತ್ತೆ. ಏನು 2, 1 ಏನೂ ಬರ್ತಿಲ್ಲ. ಅದೇ ಕ್ಲೋರೈಡ್ ಆದರೆ ಬರ್ತಿದೆ, ಬಿಕಾಸ್ ಜಿಂಕ್ದು +2, ಕ್ಲೋರಿಂದು -1. ಓಕೆ ಆಯ್ತಲ್ಲ. ಸೊ ಇಲ್ಲೂ ಸಾಲ್ಟ್ ಪ್ಲಸ್ ಹೈಡ್ರೋಜನ್, ಫೈನ್. ನೆಕ್ಸ್ಟು ಬೇಸ್, ಸೇಮ್. ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಯು ಅಗೇನ್ ಗೆಟ್ ಹೈಡ್ರೋಜನ್. ಯಾವುದ್ರ ಜೊತೆ, ಸಾಲ್ಟ್ ಜೊತೆ. ಸೊ ನಿಮಗಿರೋದು ಅಗೇನ್ ಸೋಡಿಯಂ. ನೀವು ಯಾವುದ್ಯಾವುದೋ ಹಾಕೋದಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಬೇಸ್. ಜಿಂಕ್ ಜೊತೆ ರಿಯಾಕ್ಟ್ ಆಗ್ತಿದೆ, ದಿಸ್ ಇಸ್ ಮೆಟಲ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ ಜೊತೆ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ, ಸೊ ವಾಟ್ ಯು ಆರ್ ಗೆಟಿಂಗ್, sodium zincate. Sodium zincate is salt. ಹೆಸರು ನೆನ್ಪಿಟ್ಕೊಳ್ಳಿ, Na2ZnO2, ಸೋಡಿಯಂ ಜಿಂಕೇಟ್.
ಇದು ನೀವು ಇನ್ನು ಮುಂದೆ ಎಲ್ಲೂ ನೋಡಲ್ಲ. ಸೋಡಿಯಂ ಜಿಂಕೇಟ್ ಹೆಸರು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ. ಬಿಕಾಸ್ ಲಾಸ್ಟಿಗೆ ಬಂದಾಗ ನಾನು ಸಾಕಷ್ಟು ಹುಡುಗರನ್ನ ನೋಡಿದ್ದೀನಿ, ಸೋಡಿಯಂ ಜಿಂಕೇಟ್ ಅಂತ ಕೇಳಿದ ತಕ್ಷಣ ಇಲ್ಲಿದ್ಯಪ್ಪ ಇದು ಇದು ಇದೆಯಾ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ಸೋಡಿಯಂ ಜಿಂಕೇಟ್ ನೆನ್ಪಿಟ್ಕೊಳ್ಳಿ. ಸೇಮ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇದನ್ನು ಹಾಗೆ ಹಿಂಗೆ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ರಿಯಾಕ್ಷನ್ಸು, ಹೈಡ್ರೋಜನ್ ಗ್ಯಾಸ್ ಒಂದು ಸಪ್ರೇಟ್ ಹೋಗ್ತಿದೆ, ಇಲ್ಲಿರೋ ಹೈಡ್ರೋಜನ್ ಗ್ಯಾಸ್ ಒಂದು ಸಪ್ರೇಟ್ ಹೋಗ್ತಿದೆ, ಇನ್ನೂ ಎಲ್ಲ ಏನೇನಿದೆಯೋ ಸೋಡಿಯಮ್ಮು ಹಾಗೆ ಇದೆ, ಆಕ್ಸಿಜನ್ನು ಹಾಗೆ ಇದೆ, ಅದ್ರ ಜೊತೆ ಏನು ಬಂತು, ಜಿಂಕ್ ಬಂತು. ಸೊ ಹೈಡ್ರೋಜನ್ ಒಂದೇ ಸಪ್ರೇಟ್ ಹೋಗ್ತಿದೆ. ಈ ಆರ್ಡರ್ನು ನಾನು ಸ್ಟಾರ್ಟಿಂಗು ಜಿಂಕ್ ಬರಿತೀನಿ, ಆಮೇಲೆ Na2 ಬರಿತೀನಿ, O ಬರಿತೀನಿ, ಬರೆಯೋಕ್ಕಾಗಲ್ಲ. ಇದು ಹೆಂಗಿದೆ ಹಂಗೆ ಇರ್ಬೇಕು. ಸೋಡಿಯಂ ಫಸ್ಟ್ ಬರ್ತಿದೆ, ಜಿಂಕ್, ಅದಾದಮೇಲೆ ಜಿಂಕೇಟ್ ಅಂದರೆ ಆಕ್ಸಿಜನ್ ರಿಯಾಕ್ಟ್ ಮಿಕ್ಸ್ ಆಗಿರೋದು. ಸೊ ಯು ಕೆನಾಟ್ ರೈಟ್ ಆ್ಯಸ್ ಯು ವಿಶ್, ದಿಸ್ ಆರ್ ಕಾಂಪೌಂಡ್ಸ್. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಹೆಂಗಿದೆ ಹಂಗೆ ಬರೀಬೇಕು. ಓಕೆ ಫೈನ್. ಹಾಂ, ಇಲ್ಲೂ ನೋಡ್ರಿ, ಇಲ್ಲೇ ಕೊಟ್ಟಿದ್ದೇನೆ. ಹೈಡ್ರೋಜನ್ ಈಸ್ ಫಾರ್ಮ್ ವಿತ್, ಇಲ್ಲೂ ಹೈಡ್ರೋಜನ್ ಫಾರ್ಮ್ ಆಗಿದೆ, ಬಟ್ ದ ರಿಯಾಕ್ಷನ್ಸ್ ಆರ್ ನಾಟ್ ಪಾಸಿಬಲ್ ವಿತ್ ಆಲ್ ದ ಮೆಟಲ್ಸ್. ಸೊ ಆಲ್ ದ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಬೇಸ್ ಇನ್ ದ ಸೇಮ್ ಮ್ಯಾನರ್. ಸೊ ಎಲ್ಲ ಮೆಟಲ್ಸು ಬೇಸ್ ಜೊತೆ ಇದೇ ಮ್ಯಾನರಲ್ಲಿ ರಿಯಾಕ್ಟ್ ಆಗಲ್ಲ. ಓಕೆ, ಸೊ ಡನ್ ಮೆಟಲ್ ರಿಯಾಕ್ಷನ್ ವಿತ್ ಆಸಿಡ್ ಆ್ಯಂಡ್ ಬೇಸ್. ನೆಕ್ಸ್ಟ್ ಕಾರ್ಬೋನೇಟ್. ಕಾರ್ಬೋನೇಟ್ ಅಂದಾಗ ಇಟ್ ಆ್ಯಕ್ಟ್ಸ್ ಲೈಕ್ ಬೇಸಿಕ್. ಸೊ ಬೇಸಿಕ್, ಓಕೆ, ಇದಕ್ಕಿಂತ ಮುಂಚೆ ಫಸ್ಟ್ ನಾನು ನ್ಯೂಟ್ರಲೈಸೇಷನ್ ಬಂದ್ಬಿಡ್ತೀನಿ, ಸೊ ದಟ್ ಬಿಕಮ್ಸ್ ಈಸಿಯರ್. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಈಗ ಫಿನಲ್ ಆಫ್ಥಲಿನ್ ನೋಡಿದ್ದೀವಿ. ಫಿನಲ್ ಆಫ್ಥಲಿನ್ ಬೇಸಿಗೆ ಹಾಕಿದಾಗ ಏನಾಗುತ್ತೆ, ಪಿಂಕ್ ಆಗುತ್ತೆ. ಆ್ಯಸಿಡ್ಗೆ ಹಾಕಿದಾಗ ಕಲರ್ಲೆಸ್ ಆಗುತ್ತೆ. ಇಲ್ಲೇನು ಡೈಲ್ಯೂಟ್ NaOH ಸೊಲ್ಯೂಷನ್ ಇನ್ ಟೆಸ್ಟ್ ಟ್ಯೂಬ್, ಫಿನಲ್ ಆಫ್ಥಲಿನ್ ಹಾಕ್ತೀವಿ. ಸೊ ನನ್ನ ಹತ್ರ ಫಸ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಅದಕ್ಕೆ ಫಿನಲ್ ಆಫ್ಥಲಿನ್ ಹಾಕ್ತೀನಿ. ಹಾಕಿದ ತಕ್ಷಣ ಏನಾಗುತ್ತೆ, ಪಿಂಕ್ ಕಲರ್ ಆಗುತ್ತೆ. ಆಯಿತು. ಸೊ ಈಗ ನಾನೇನು ಮಾಡ್ತಿದ್ದೀನಿ, ಡೈಲ್ಯೂಟ್ HCl ಸೊಲ್ಯೂಷನ್, ಅದಕ್ಕೆ ಆ ಏನು ಸೋಡಿಯಂ ಹೈಡ್ರಾಕ್ಸೈಡು ಫಿನಲ್ ಆಫ್ಥಲಿನ್ ಈ ಟೆಸ್ಟ್ ಟ್ಯೂಬ್ ಇದೆ, ಇದಕ್ಕೆ ನಾನು HCl ಆ್ಯಡ್ ಮಾಡ್ತೀನಿ. ನಿಧಾನಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಆ್ಯಡ್ ಮಾಡ್ತಾ ಹೋಗ್ತಿದ್ದಾಗ ನ್ಯೂಟ್ರಲ್ ಆಗುತ್ತೆ. ಸೊ ನ್ಯೂಟ್ರಲ್ ಆಗಿದಾಗ ಏನಾಗುತ್ತೆ, ಮತ್ತು ಕಲರ್ಲೆಸ್ ಆಗುತ್ತೆ, ಯಾಕಂದರೆ ಚೇಂಜ್ ಆಗಿದೆ. ಫಸ್ಟು ಬೇಸಿಕ್ ಇದೆ, NaOH ಏನಿದೆ, ಸೊ NaOH ಬೇಸ್ ಇತ್ತು. ಸೊ ಈ ಬೇಸಿಗೆ ಏನು ಮಾಡ್ತಿದ್ದೀರಾ, ಯು ಆರ್ ಮಿಕ್ಸಿಂಗ್ ಆ್ಯಸಿಡ್ HCl, ಆ್ಯಸಿಡ್ ಮಿಕ್ಸ್ ಮಾಡ್ತಿದ್ದೀರಾ. ಸೊ ಬೇಸ್ ಜೊತೆ ಆ್ಯಸಿಡ್ ಮಿಕ್ಸ್ ಮಾಡಿದಾಗ ದೇರ್ ಇಸ್ ರಿಯಾಕ್ಷನ್ ಗೋಯಿಂಗ್ ಟು ಹ್ಯಾಪನ್. ಸೊ ಸ್ಲೈಟ್ಲಿ ಬೇಸಿಕ್ ಕಮ್ಮಿ ಆಗ್ತಾ ಇಟ್ ಬಿಕಮ್ಸ್ ನ್ಯೂಟ್ರಲ್. ಸೊ ನಿಮಗೆ ಇನ್ನೂ ಹೇಳಬೇಕು ಅಂದರೆ ಇಲ್ಲಿ ಇಂಡಿಕೇಟರ್ಸು, ಇಲ್ಲಿ pH ಸ್ಕೇಲ್ ಇದೆಯಲ್ಲ. ಸೊ ಸ್ಟಾರ್ಟಿಂಗು NaOH ಇಲ್ಲಿದೆ ಅಂದ್ಕೊಳ್ಳಿ. NaOH pH ಎಷ್ಟಿದೆ, 14 ಇದೆ. ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತಿದ್ದೀನಿ, ಆ್ಯಸಿಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಸ್ಟ್ರಾಂಗ್ ಆ್ಯಸಿಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ 14 ಇರೋದು ಸಡನ್ 0ಗೆ ಹೋಗ್ಬಿಡಲ್ಲ, ಅಥವಾ ಸಡನ್ ನ್ಯೂಟ್ರಲ್ಗೆ ಬಂದ್ಬಿಡಲ್ಲ. ಸೊ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಹೋದಾಗ 14 ಇರೋದು ಒಂದು ಸ್ವಲ್ಪ ಆ್ಯಡ್ ಮಾಡಿದೆ, ಕಮ್ಮಿ ಆಯಿತು. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದೆ, ಇನ್ನೂ ಕಮ್ಮಿ ಆಯಿತು. ಹೀಗೆ ಆ್ಯಡ್ ಮಾಡ್ತಾ ಹೋದಾಗ ಫೈನಲಿ ನ್ಯೂಟ್ರಲ್ಗೆ ಬಂತು. 7 ಇನ್ನು ನ್ಯೂಟ್ರಲ್ಗೆ ಬಂತು. ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ಸೊ ಸ್ಟಾರ್ಟಿಂಗಲ್ಲಿ ಬೇಸ್ ಇದೆ, ನಾನು ಆ್ಯಸಿಡ್ ಆ್ಯಡ್ ಮಾಡ್ತಾ ಏನಾಯಿತು, ನ್ಯೂಟ್ರಲ್ಗೆ ಬಂತು. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ರಿಯಾಕ್ಷನ್, ಸೋಡಿಯಂ ಹೈಡ್ರಾಕ್ಸೈಡ್ ಹ್ಯಾಸ್ HCl, ಎರಡೂ ರಿಯಾಕ್ಟ್ ಆದಾಗ ಏನಾಗುತ್ತೆ, NaCl, ಸಾಲ್ಟ್ ಪ್ಲಸ್ ವಾಟರ್. ಸೊ ಬೇಸ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಬೇಸು, ಆ್ಯಸಿಡು, ಸಾಲ್ಟು, ವಾಟರ್, ಆಯ್ತಲ್ಲ. ಸೊ ಇಲ್ಲಿ ಹೆಂಗೆ ಅಂದರೆ ಬೇಸ್ ಏನು ಕೊಡುತ್ತೆ, ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ, ಬೇಸು ನೀವು ಸೊಲ್ಯೂಷನಲ್ಲಿ ಹಾಕಿದ ತಕ್ಷಣ ವೆನ್ ಯು ಆ್ಯಡ್ ಇಟ್ ಇಂಟು ಸೊಲ್ಯೂಷನ್ ಏನು ಲೈಕ್ ವಿಚ್ ಅಯಾನ್ ಡಸ್ ಇಟ್ ಗಿವ್, ಓಕೆ OH ಮೈನಸ್ ಅಲ್ಲ,
ಸೊ ಬೇಸ್ ಏನು ಕೊಡುತ್ತೆ? OH- ಕೊಡುತ್ತೆ. ಆ್ಯಸಿಡ್ ಏನು ಕೊಡುತ್ತೆ? H+. ಸೊ ಎರಡು ರಿಯಾಕ್ಟ್ ಆಯಿತು, H+ OH- ರಿಯಾಕ್ಟ್ ಆಯಿತು. ರಿಯಾಕ್ಟ್ ಆದಾಗ ಇದೆರಡು ರಿಯಾಕ್ಟ್ ಆದಾಗ ಏನು ಬಂತು? ವಾಟರ್, ಪಾನಿ. H+ OH- H2O. ಇನ್ನೇನು ಉಳಿತು? ಓಕೆ, ಸೊ ಏನು ಉಳಿತು? ಸೋಡಿಯಂ ಉಳಿತು, Cl ಉಳಿತು. ಸೊ ಸೋಡಿಯಮ್ಮು Cl, NaCl ಅಷ್ಟೇ. ಸೊ H+ ಆ್ಯಸಿಡು, OH- ಬೇಸು, H2O ಫಾರ್ಮ್ ಆಯಿತು. ಇನ್ನೇನು ಉಳಿತು? ರಿಯಾಕ್ಟ್ ಆಗುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಸಿಂಪಲ್ ಅಷ್ಟೇ. ಸೊ ನೀವು ಇದನ್ನೇ ಬೇರೆ ಏನೋ ಕೊಟ್ಟರು ಬರಿಬೋದು, ನೀವು ಆರಾಮ್ ಬರಿಬೋದು. H+ ತೆಗಿತೀರಾ ಆ್ಯಸಿಡಿಂದ, ಬೇಸಿಂದ OH ತೆಗಿತೀರಾ, ಅದು ವಾಟರ್ ಬಂತು. ಇನ್ನೇನು ಉಳಿರುತ್ತೆ? ಮಿಕ್ಸ್ ಮಾಡಿರಿ, ಅದೇ ಪ್ರಾಡಕ್ಟ್. ಮಿಕ್ಸ್ ಮಾಡೋದು ಬೇಡ, ಅದಾಗದೇ ಮಿಕ್ಸ್ ಆಗುತ್ತೆ. ಫೈನ್, ಓಕೆ. ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇನ್ ಕೆಮಿಸ್ಟ್ರಿ, ವೆರಿ ಇಂಪಾರ್ಟೆಂಟ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾಕಂದರೆ ನಿಮಗೆ ಅಸಿಡಿಟಿ ಆಯಿತು ಹೊಟ್ಟೆಯಲ್ಲಿ, ಸ್ಟಾರ್ಟಿಂಗಲ್ಲಿ ಹೇಳಿದೆ. ಏನು ತೊಗೊತೀರಾ? ಬೇಸ್ ತೊಗೊತೀರಾ, ಏನಾಗ್ತಿದೆ? ನ್ಯೂಟ್ರಲೈಸ್ ಆಗ್ತಿದೆ, ವಾಟರ್ ಫಾರ್ಮೇಷನ್ ಆಗುತ್ತೆ, ನ್ಯೂಟ್ರಲ್ ತಂಪಾಗುತ್ತೆ. ನೆಕ್ಸ್ಟು ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್. ಸೊ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್, ಯಾಕಂದರೆ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ನೇಚರ್ ಇರುತ್ತೆ. ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಸೇಮ್, ಸಾಲ್ಟ್, ವಾಟರ್. ಸೊ ಇಲ್ಲಿ ಮೆಟಾಲಿಕ್ ಆಕ್ಸೈಡ್ಸ್ ಆಕ್ಟಿವಿಟಿ ಇದೆ. ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ನ HCl ಜೊತೆ ಆ್ಯಡ್ ಮಾಡ್ತಿದ್ದೀವಿ. ಏನಾಗುತ್ತೆ ನಿಮಗೆ? ಬ್ಲೂ ಗ್ರೀನ್. ಯಾಕೆ ಅಂದರೆ ನಾನು ನಿಮ್ಮ ಕಲರು ಸ್ಟಾರ್ಟಿಂಗಿಂದ ಹೇಳ್ತಾ ಬಂದಿದ್ದೇನೆ. ಸೊ ಕಲರ್ ಕಾಪರ್ ಕ್ಲೋರೈಡ್. ಸೊ ಈ ಕಾಪರ್ ಕ್ಲೋರೈಡ್ ಯಾವ ಕಲರ್ ತಗೊಳ್ಳೋಣ? ಓಕೆ, ಎಲ್ಲೋ. ಕಾಪರ್ ಕ್ಲೋರೈಡ್ ಏನಿದೆ, ಕಾಪರ್ ಕ್ಲೋರೈಡ್ ಬ್ಲೂ ಗ್ರೀನ್ ಓದಿದ್ದೀರಲ್ಲ. ಕಾಪರ್ ಕ್ಲೋರೈಡ್ ಆಯಿತು. ನೆಕ್ಸ್ಟು ಕಾಪರ್ ಸಲ್ಫೇಟು, ಕಾಪರ್ ಕ್ಲೋರೈಡು ಓಕೆ, ಇನ್ನೂ ನೋಡಿಲ್ಲ. ಕಾಪರ್ ಸಲ್ಫೇಟು, ನೆಕ್ಸ್ಟು ಐರನ್ ಸಲ್ಫೇಟು, ಸ್ವಲ್ಪ ಲೈಟ್ ಗ್ರೀನ್ ಗೊತ್ತಿರಲಿ. ನೆಕ್ಸ್ಟು ಕಾಪರ್ ಕ್ಲೋರೈಡ್. ಸೊ ಕಾಪರ್ ಆಕ್ಸೈಡು HCl. ಸೊ ಇಲ್ಲೂ ಏನಾಗ್ತಿದೆ ಅಂದರೆ ಯಾವುದು? ನಮ್ಮ ಆ್ಯಸಿಡು. ಸೊ ಆ್ಯಸಿಡಿಂದ ಏನು ಬರ್ತಿದೆ? ಹೈಡ್ರೋಜನ್ ಬರ್ತಿದೆ. ಬೇಸಿಂದ ಆಕ್ಸೈಡ್ ಬರ್ತಿದೆ. ಇದೆರಡು ರಿಯಾಕ್ಟ್ ಆಗಿ ವಾಟರ್ ಫಾರ್ಮೇಷನ್ ಆಯಿತು. ಏನು ಉಳಿತು? ಕಾಪರ್ ಉಳಿತು, ಕ್ಲೋರೈನ್ ಉಳಿತು, ಕಾಪರ್ ಕ್ಲೋರೈಡ್. ಏನು ಬರ್ತಿದೆ? ದಿಸ್ CuCl2 is salt. What is this? Water. So HCl, acid, copper oxide, base. So acid plus base gives salt plus water. So metal oxide is acting as base. ಹಾಗಂತ ಎಲ್ಲ ಮೆಟಲ್ ಆಕ್ಸೈಡಾ? ಇಲ್ಲ. ನಾಟ್ ಆಲ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್. ದೇರ್ ಆರ್ ಸಮ್ ವಿಚ್ ಆಕ್ಟ್ಸ್ ಆಸ್ ಅಸಿಡಿಕ್. ನೆಕ್ಸ್ಟ್ ಅಗೇನ್ ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಓದ್ತೀವಿ. ದೇ ಆರ್ ಕಾಲ್ಡ್ ಆಸ್ ಆಂಫೋಟೆರಿಕ್ ಆಕ್ಸೈಡ್ಸ್. ತಲೆ ಕೆಡಿಸ್ಕೋಬೇಡ್ರಿ. ಸೊ ಅಲ್ಲಿ ಬಂದಾಗ ನೋಡೋಣ. ಸೊ ಸಿನ್ಸ್ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾಟ್ ಆಲ್. ಈಗ ಜಸ್ಟ್ ಇಲ್ಲಿ ಈ ಪಾಠಕ್ಕೆ ನೋಡೋಣ. ನೆಕ್ಸ್ಟ್ ಅಲ್ಲಿ ಬಂದಾಗ ಆಂಫೋಟೆರಿಕ್ಸ್ ಅಂತ ಓದ್ತೀವಿ. ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದರೆ ಏನು? ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಮುಂದೆ ನೋಡೋಣ, ಈಗ ತಲೆ ಕೆಡಿಸ್ಕೋಬೇಡ್ರಿ. ಸಿಮಿಲರ್ಲಿ ಮೆಟಲ್ ಆಕ್ಸೈಡ್ ಆಯಿತು. ನಾನ್ ಮೆಟಲ್ ಆಕ್ಸೈಡ್ ಅದರ ಆಪೋಸಿಟ್ ಇರಬೇಕು, ಅಂದರೆ ಏನಾಯಿತು? ಅಸಿಡಿಕ್. ಸಿಂಪಲ್. ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ನೀವು ಕಾರ್ಬನ್ ಡೈಆಕ್ಸೈಡು ಆ್ಯಸಿಡ್ ರೈನ್ ಅಂತ ಓದಿರ್ತೀರ. ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು, ಕಾರ್ಬನ್, ಸಲ್ಫರ್, ನೈಟ್ರೋಜನ್, ದೇ ಆರ್ ಆಲ್ ನಾನ್ ಮೆಟಲ್. ನಾನ್ ಮೆಟಲ್ದು ಆಕ್ಸೈಡ್ ಅಂದರೆ ನಾನ್ ಮೆಟಲಿಕ್ ಆಕ್ಸೈಡ್. ಆ್ಯಸಿಡ್ ರೈನ್ ಆಗಬೇಕು ಅಂದರೆ ದೇ ಶುಡ್ ಬಿ ಹ್ಯಾವಿಂಗ್ ಅಸಿಡಿಕ್ ಕ್ಯಾರೆಕ್ಟರ್. ಸಿಂಪಲ್. ಸೊ ಕಾರ್ಬನ್ ಡೈಆಕ್ಸೈಡ್, ಆ್ಯಸಿಡ್. ಬೇಸ್ ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಬೇಸ್. ಆ್ಯಸಿಡ್ ಪ್ಲಸ್ ಬೇಸ್, ಸಾಲ್ಟ್ ಪ್ಲಸ್ ವಾಟರ್. ನಾನು ನಿಮಗೆ ಇದೇ ಎಕ್ಸಾಂಪಲ್ಲು ಫಸ್ಟ್ ಚಾಪ್ಟ್ರಲ್ಲೂ ಹೇಳಿದ್ದೀನಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ನೀವು ವೈಟ್ ವಾಷಿಂಗಿಗೆ ಯೂಸ್ ಮಾಡ್ತಾರೆ, ಈಗೆಲ್ಲ ಸಿಟಿಲಿ ಕಮ್ಮಿನೇ ಆಗೋಗಿದೆ.
ಹಳ್ಳೀಲಿ ನೀವು ಹೋದ್ರಿ ಅಂದರೆ ಇನ್ನೂ ಕೆಲವೊಂದು ಕಡೆ ಯೂಸ್ ಮಾಡ್ತಿದ್ದಾರೆ, ಯಾಕಂದರೆ ಆರಾಮ್ ದಟ್ ಈಸ್ ಬೆಟರ್. ಸೊ ವೈಟ್ ವಾಷಿಂಗ್ ಏನು ಸುಣ್ಣ ಏನು ಬೆಳಿತೀವಿ, ಸೊ ದಟ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ವಾಟ್ ಎವರ್ ಇಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ಪ್ರೊಡ್ಯೂಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್, ಒಂಥರ ಶೈನಿಂಗ್ ಸರ್ಫೇಸ್ ಬರುತ್ತೆ, ಆ್ಯಸ್ ವೆಲ್ ಆಸ್ ವಾಟರ್ ರಿಲೀಸ್ ಆಗುತ್ತೆ. ಅದಕ್ಕೆ ಇಟ್ ಹ್ಯಾಸ್ ವಾಟರಿ ಸರ್ಫೇಸ್. ಸ್ಟಾರ್ಟಿಂಗ್ ನೀವು ವೈಟ್ ವಾಷಿಂಗ್ ಮಾಡಿದಾಗ ಶೈನಿಂಗ್ ಸರ್ಫೇಸು ಬರುತ್ತೆ, ಅದ್ರ ಮೇಲೆ ಸ್ವಲ್ಪ ವಾಟರ್ ಫಾರ್ಮೇಷನ್ ಆದಂಗೂ ಕಾಣಿಸುತ್ತೆ. ಸೇಮ್ ರೀಸನ್. ಸೊ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಬೇಸ್ ಲೈಕ್ ಆಸಿಡ್ಸ್ ಆರ್ ಕಾಲ್ಡ್ ಎಸ್ ಆರ್ ಅಸಿಡಿಕ್ ಇನ್ ನೇಚರ್. ಸಿಂಪಲ್, ಆಸಿಡ್ ರೈನು ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಡನ್. ಕೇಲ್ ಖತಮ್ ದುಕಾನ್ ಬಂದ್ ಆಯ್ತಲ್ಲ. ಸೊ ನ್ಯೂಟ್ರಲೈಸೇಷನ್ ಆಯಿತು. ಇದೇ ಈಗ ಕಾರ್ಬೋನೇಟ್ ರಿಯಾಕ್ಷನ್ಸ್, ಕಾರ್ಬೋನೇಟ್ ಜೊತೆ ಏನಾಗ್ತದೆ. ಸೊ ಸೇಮ್ ಆ್ಯಕ್ಟಿವಿಟಿ ಇದೆ. ಏನು, ಸೋಡಿಯಂ ಕಾರ್ಬೋನೇಟ್ ತೊಗೊತೀರಾ, ಅದಕ್ಕೆ ಆ್ಯಸಿಡ್ ಹಾಕ್ತೀರಾ. ಸೊ ಏನು ಗ್ಯಾಸ್ ರಿಲೀಸ್ ಆಗುತ್ತೆ, ಪಾಸ್ ಇಟ್ ಥ್ರೂ ಲೈಮ್ ವಾಟರ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಓಕೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಯಾಕೆ ಓದಿದ್ದೀರಾ? ಇಲ್ಲೂ ಓದ್ತೀವಿ. ಆ್ಯಂಡ್ ಈಗಲೇ ಹೇಳ್ತಿದ್ದೀನಿ, ಈ ಒಂದು ರಿಯಾಕ್ಷನ್ ಬರೀಬೇಕಾದ್ರೆ ದಯವಿಟ್ಟು ದೇರ್ ಈಸ್ ಒನ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ವಿಚ್ ಮೆನಿ ಆಫ್ ದೆಮ್ ವಿಲ್ ಮಿಸ್ ಔಟ್. ಏನು ಅಂತ ರಿಯಾಕ್ಷನ್ ಹೇಳಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಆಯಿತು, ಅಬ್ಸರ್ವ್ ಮಾಡ್ತೀರಾ. ಸೊ ಸೋಡಿಯಂ ಕಾರ್ಬೋನೇಟ್ ತೊಗೊತೀರಾ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ತೊಗೊಂಡ್ರಿ. ಸೋಡಿಯಂ ಕಾರ್ಬೋನೇಟ್ ಏನು ಮಾಡಿದ್ರಿ, HCl ಜೊತೆ ರಿಯಾಕ್ಟ್ ಮಾಡಿದ್ರಿ. ಸೊ ಸೋಡಿಯಂ ಕಾರ್ಬೋನೇಟು HCl ಕಾರ್ಬೋನೇಟ್ ಇದ್ದಾಗ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಸಿಗ್ತಾ ಇದೆ. ಕಾರ್ಬೋನೇಟ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ಕಣ್ಣು ಮುಚ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಬರೀರಿ. ಕಾರ್ಬೋನೇಟ್ ಆಯಿತು, ನಿಮಗೆ ಎಣ್ಣೆ ಏನಿದೆ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತಿದೆ, ಸೋಡಿಯಂ ಕ್ಲೋರೈಡ್. ದಿಸ್ ಇಸ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಆ್ಯಸಿಡ್ ಇದು ಒಂಥರ ಬೇಸಿಕ್ ಇನ್ ನೇಚರ್. ಸೊ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನೇಟ್ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆ. ಸೊ ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್, ದೇ ಆರ್ ಆಲ್ ಬೇಸಿಕ್ ಇನ್ ನೇಚರ್. ಸೊ ಬೇಸ್ ಪ್ಲಸ್ ಆ್ಯಸಿಡ್ ಗಿವ್ ಸಾಲ್ಟ್ ಪ್ಲಸ್ ವಾಟರ್. ಕಾರ್ಬೋನೇಟ್ ಇರೋದ್ರೆ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಓಕೆ, ಸೊ ಈ ಕಾರ್ಬೋನೇಟ್ ಏನು ಮಾಡ್ತೀರಾ, ಯು ಆರ್ ಪಾಸಿಂಗ್. ಓಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಏನೇ ತೊಗೊಂಡ್ರು ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ Na2CO ಹೋದ್ರಿ, NaHCO3. ಡಸಂಟ್ ಮೇಕ್ ಸೆನ್ಸ್ ಅಲ್ಲ. ಮೇಕ್ ಸೆನ್ಸ್ ಅಂದರೆ ಏನೂ ಆಗೋದೇ ಇಲ್ಲ ಅಂತಲ್ಲ. ಅಷ್ಟೊಂದು ತಲೆ ಕೆಡಿಸ್ಕೋಬೇಡ್ರಿ. ವಾಟ್ ಎವರ್ ದ ಪ್ರಾಡಕ್ಟ್ಸ್ ಯು ಆರ್ ಗೆಟಿಂಗ್, ಕಾರ್ಬೋನೇಟ್ ಆರ್ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈಗ ಏನು ಕಾರ್ಬನ್ ಡೈಆಕ್ಸೈಡ್ ಬಂದಿದೆ, ಯು ಆರ್ ಪಾಸಿಂಗ್ ವಿತ್ ಲೈಮ್ ವಾಟರ್. ಲೈಮ್ ವಾಟರಲ್ಲಿ ಪಾಸ್ ಮಾಡ್ತೀರಾ. ಸೊ ಲೈಮ್ ವಾಟರ್ CaOH ಟ್ವೈಸ್ ಸೊಲ್ಯೂಷನ್. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಸೊಲ್ಯೂಷನ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಯಿತು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಲೀಸ್ ಆದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ನೋಡಿದ್ವಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ವಾಟರ್ ಫಾರ್ಮೇಷನ್ ಆಗ್ತಿದೆ. ಹಿಂದೆ ನೋಡಿದ್ವಲ್ಲ ಅದೇ ಸೇಮ್, ಅದು ನ್ಯೂಟ್ರಲೈಸೇಷನ್ ನೋಡಿದ್ವಿ, ಇಲ್ಲಿ ನೋಡ್ತಿದ್ವಿ. ಅದಕ್ಕೆ ಹೇಳಿದ್ದು, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಯಿತು. ವೈಟ್ ಪ್ರೆಸಿಪಿಟೇಟ್ ಏನು ಮಿಸ್ ಮಾಡ್ತೀರಾ ಗೊತ್ತಾ, ಮೆನಿ ಆಫ್ ದೆಮ್ ವಾಟ್ ಯು ಮಿಸ್ ಔಟ್ ಇಸ್ ದಿಸ್. ಅದಕ್ಕೆ ಇಲ್ಲಿ ಹೈಲೈಟ್ ಮಾಡಿ ಕೊಟ್ಟಿರೋದು ವಿತ್ ಎಕ್ಸೆಸ್. ಇಲ್ಲೇನು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಆಗ್ತಿದೆ, ಇಫ್ ಇಟ್ ಈಸ್ ಎಕ್ಸೆಸ್, ಜಾಸ್ತಿ ಆಯಿತು ಅಂದರೆ, ಇಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್, ಇಲ್ಲೇನು ಫಾರ್ಮೇಷನ್ ಆಗಿದೆ, ಇಟ್ ರಿಯಾಕ್ಟ್ಸ್ ಅಗೇನ್ ವಿತ್ ದಿಸ್. ಸೊ CaCO3 ಕ್ಯಾಲ್ಶಿಯಂ ಕಾರ್ಬೋನೇಟು ವಾಟರು ಎಕ್ಸೆಸ್ ಇತ್ತು ಅಂದರೆ ಇದು ಹಂಗೆ ಉಳ್ಕೊಳುತ್ತೆ. ಇದ್ರ ಜೊತೆ ಮತ್ತೇನಾಯಿತು, ಕಾರ್ಬನ್ ಡೈಆಕ್ಸೈಡ್, ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಾಟ್ ಯು ಆರ್ ಗೆಟಿಂಗ್, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ವಿತ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಲ್ಯುಬಲ್ ಇನ್ ವಾಟರ್. ಸೊ ಪ್ರೆಸಿಪಿಟೇಟ್ ಏನು ಫಾರ್ಮೇಷನ್ ಆಗಿದೆ, ಎಕ್ಸೆಸ್ ಇತ್ತು ಅಂದರೆ ಪ್ರೆಸಿಪಿಟೇಟ್ ಡಿಸಪಿಯರ್ ಆಗುತ್ತೆ. ಸೊ ಮೆನಿ ಆಫ್ ದೆಮ್ ಮಿಸ್ ಔಟ್ ಆನ್ ದಿಸ್. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಸೊ ಇಲ್ಲೇನು ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬರ್ತಿದೆ, ಇಟ್ ಈಸ್ ಸಾಲ್ಯುಬಲ್. ಸೊ ವೈಟ್ ಪ್ರೆಸಿಪಿಟೇಟ್
ಮಿಸ್ ಆಗ್ತದೆ. ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಸೊ ಗೊತ್ತಾಯ್ತಲ್ಲ, ಇಲ್ಲೇನಿದೆ ಅದು ಹಾಗೆ ಉಳಿತಿದೆ. ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಬರ್ತಿದೆ. ಡನ್. ಸೊ ಬರೀರಿ, ಇದಾದ್ಮೇಲೆ ಇದು ಬರೀರಿ ವಿತ್ ಎಕ್ಸೆಸ್. ಸೊ ಇನ್ ಕೇಸ್ ಅವ್ರು ಕೇಳಿದ್ರು ಅಂದರೆ ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ ಥ್ರೂ ಲೈಮ್ ವಾಟರ್ ಕೇಳಿದ್ರು ಅಂದರೆ ಅಗೇನ್ ಏನು ಮಾಡ್ತೀರಾ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಲೈಮ್ ವಾಟರ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗ್ತಿದೆ, ಕ್ಯಾಲ್ಸಿಯಂ ಕಾರ್ಬೊನೇಟು ವಾಟರ್ ಬಂತು, ಮುಗೀತು, ಬಿಟ್ರಿ. ಅಷ್ಟೇ ಅಲ್ಲ, ವಿತ್ ಎಕ್ಸೆಸ್ ಅಂತಲೂ ಬರೀರಿ. ದೇ ಹ್ಯಾವ್ ನಾಟ್ ಆಸ್ಡ್ ಆಲ್ಸೋ ಬರೀರಿ. ಇಫ್ ದೇ ಜಸ್ಟ್ ಆಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಪಾಸ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ಲೈಮ್ ವಾಟರ್, ಇದು ಬರೀರಿ, ಇದು ಬರೀರಿ, ವಿತ್ ಎಕ್ಸೆಸ್ ಅಂತ ಹಾಕಿ ಬರೀಬೇಕು. ಓಕೆ, ನೆಕ್ಸ್ಟು. ಸೊ ಯೂನಿವರ್ಸಲ್ ರೂಲ್ ಥರ ಮೆಟಲ್ ಕಾರ್ಬೊನೇಟ್ ಇರಲಿ, ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಇರಲಿ, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ದೇ ಗಿವ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಡನ್. ಸೊ ಇದರಿಷ್ಟು ಜೊತೆ ಈಗ ಪ್ರಾಪರ್ಟೀಸ್ ನೋಡೋಣ ಕ್ವಿಕ್ಕಾಗಿ. ನೋಡಿದ್ವಿ, ಆ್ಯಸಿಡ್ ಏನು ಮಾಡುತ್ತೆ, ಬ್ಲೂ ಲಿಟ್ಮಸ್ನ ರೆಡ್ ಮಾಡುತ್ತೆ, ಬೇಸು ರೆಡ್ ಲಿಟ್ಮಸ್ನ ಬ್ಲೂ ಮಾಡುತ್ತೆ. ಪಿ ಎಚ್ ಆ್ಯಸಿಡ್ <7, ಬೇಸು <7. ನೆಕ್ಸ್ಟ್ H+7 ಕೊಡುತ್ತೆ, ಬೇಸು OH-. ಆ್ಯಸಿಡ್ ಮೆಟಲ್ಸ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ, ಸೇಮ್ ಬೇಸು ಹೈಡ್ರೋಜನ್ ನಾಟ್ ಆಲ್ ಬೇಸಸ್ ಟು ಸಮ್ ಎಕ್ಸ್ಟೆಂಟ್. ಸೋಡಿಯಂ ನೋಡಿದ್ವಿ, ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ ಜೊತೆ ನೋಡಿದ್ವಿ. ನೆಕ್ಸ್ಟ್ ಕಾರ್ಬನೇಟ್ಸ್, ಆ್ಯಸಿಡ್ ಕಾರ್ಬನೇಟ್ಸ್ ಜೊತೆ ರಿಯಾಕ್ಟ್ ಆದಾಗ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ನೆಕ್ಸ್ಟು ಎಕ್ವಿಯಸ್ ಸೊಲ್ಯೂಷನ್ಸ್, ಇದು ಮುಂದೆ ನೋಡೋಣ. ಸೊ ಕಾಮನ್ ಎಕ್ಸಾಂಪಲ್ಸ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಓಕೆ. ಪಿಲ್ಸಿ ಆ್ಯಸಿಡು ಡೇ ಟು ಡೇ ಲೈಫಲ್ಲಿ, ಬೇಸು ಡೇ ಟು ಡೇ ಲೈಫಲ್ಲಿ, ಆ್ಯಂಡ್ ಅಗೇನ್ ಇದು ಸೋಪ್ ಮೇಕಿಂಗು, ಕ್ಲೀನಿಂಗು, ಬೇಕಿಂಗ್ ಸೋಡಾ, ಆ್ಯಂಟಾಸಿಡ್ಸು, ಇದೆಲ್ಲ ಸಾಲ್ಟ್ಸಲ್ಲಿ ಇನ್ನೂ ಬರುತ್ತೆ, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇನ್ನೂ ಬೇಕಾದ್ರೆ ವೆರಿ ಹಾಕಂಗಿದ್ರೆ ನಾನು ವೆರಿ 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 ಹಾಕ್ತೀನಿ. ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಅಗೇನ್ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.